ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಬ್ಲೌಸ್ ಪೀಸ್ ಇಂದ ಸೂಪರ್ ಆದ ಒಂದು ಪೌಚ್ ಅನ್ನ ಹೊಲಿಯೋಣ. ಮಕ್ಕಳಿಗೆ ಬೇಕಾಗುವಂತ ಪೆನ್ನು ಪೆನ್ಸಿಲ್ ಹಾಕಿ ಕೊಡಲು ಒಂದು ಪೌಚ್ ಅನ್ನ ಹೊಲಿಯೋಣ. ನಾನು ಡಿಫ್ರೆಂಟ್ ಆದ ಪೌಚ್ ಗಳನ್ನ ಆಲ್ರೆಡಿ ತೋರಿಸಿದೀನಿ. ನೀವು ಯಾರೆಲ್ಲ ನೋಡಿಲ್ವೋ ಅದನ್ನೆಲ್ಲ ನೋಡಿ, ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಇವತ್ತೊಂದು ನಾರ್ಮಲ್ ಪೆನ್ನು ಪೆನ್ಸಿಲ್ ಸ್ಕೇಲು ಆ ರೀತಿದೆಲ್ಲ ವಸ್ತುಗಳನ್ನ ಸ್ಕೂಲಿಗೆ ಹಾಕೊಂಡು ಹೋಗ್ಲಿಕ್ಕೆ ಈಸಿ ಆಗುವಂತಹ ಒಂದು ಪೌಚ್ ಅನ್ನ ಇವತ್ತು ಹೊಲಿದು ತೋರಿಸ್ತೀನಿ. ನಾನಿಲ್ಲಿ ಒಂದು ಬಟ್ಟೆಯನ್ನ ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಡಿಸೈನ್ ಚೆನ್ನಾಗಿ ಈ ರೀತಿಯಾಗಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ಲ, ಮಕ್ಳಿಗೂ ಕೂಡ ಖುಷಿ ಆಗುತ್ತೆ ಅನ್ಕೊಂಡು ಈ ರೀತಿದು ತಗೊಂಡಿದ್ದೀನಿ. ಇಲ್ಲಿ ಕ್ಯಾನ್ವಾಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಫ್ಯೂಸನ್ ಅಂತಾರೆ, ಬ್ಲೌಸಿಗೆಲ್ಲ ಹಾಕುವಂತದ್ದು. ಆ ರೀತಿ ಕ್ಯಾನ್ವಾಸ್ ಅನ್ನ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಯಾವ ಅಳತೆಯನ್ನ ತಗೊಂಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ. ತುಂಬಾ ಬೇಗನೆ ಹೊಲಿದು ಮುಗಿಸ್ಬಹುದು, ಅಷ್ಟು ಈಸಿ ಆಗಿರುವಂತ ಪೌಚ್ ಅನ್ನ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವ ಅಳತೆ ತಗೋತಾ ಇದ್ದೀನಿ ಅಂದ್ರೆ 9.25 ಇಂಚು ಉದ್ದ, ಹಾಗೆ 8.25 ಇಂಚು ಅಗಲ. ಇಷ್ಟು ಅಗಲದ ಒಂದು ಬಟ್ಟೆಯನ್ನ ಆಲ್ರೆಡಿ ಐರನ್ ಮಾಡಿ ಅಂಟಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಅದೇ ರೀತಿಯಾದ ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲೈನಿಂಗ್ ಅಟ್ಯಾಚ್ ಮಾಡೋ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬಟ್ಟೆಯನ್ನ ಒಂದು ಸೈಡ್ ಅಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಲಿಕ್ಕೆ ಮರಿಬೇಡಿ. ಅವಾಗ ನಾನು ಹಾಕೋ ವಿಡಿಯೋಗಳು ಎಲ್ಲ ನೋಟಿಫಿಕೇಶನ್ ಕೂಡ ನಿಮಗೆ ಬೇಗ ಬಂದು ತಲುಪುತ್ತೆ. ನಾನು ಇಲ್ಲಿ ಎಲ್ಲಾ ಕಡೆನೂ ಕೂಡ ಕರೆಕ್ಟ್ ಆಗಿ ಸೈಜಿಗೆ ಕಟ್ ಮಾಡ್ಕೊಂಡ್ಬಿಟ್ಟೆ. ಮೇಲ್ಗಡೆ ಕ್ಲಾತ್ ಯಾವ ರೀತಿಯಾಗಿ ಇದೆಯೋ ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟೆ. ಅಂದ್ರೆ ಒಂದೇ ಸರಿ ಈಸಿ ಆಗ್ಬಿಡುತ್ತಲ್ಲ, ಅದಕ್ಕಾಗಿ. ಕೊನೆಗಾದ್ರೂ ಕೂಡ ಅದನ್ನ ಕಟ್ ಮಾಡ್ಲೇಬೇಕು, ಅದಕ್ಕಾಗಿ ನಾನು ಈಗ್ಲೇನೆ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನಾನಿಲ್ಲಿ ಜಿಪ್ ಅನ್ನ ತಗೊಂಡಿದ್ದೀನಿ. ನಾವು ಜಿಪ್ ಅನ್ನ ನಾನು ವಿಧ ತರವಾದ ಅಂದ್ರೆ ಬೇರೆ ಬೇರೆ ರೀತಿಯಾದ ಜಿಪ್ ಅನ್ನ ಅಟ್ಯಾಚ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ. ನೀವು ಅದನ್ನು ಕೂಡ ನೋಡಿಲ್ಲ ಅಂದ್ರೆ ವಿಡಿಯೋವನ್ನ ಒಂದ್ಸರಿ ನೋಡ್ಕೊ ಬನ್ನಿ. ಯಾವ ವಸ್ತುನೂ ಕೂಡ ವೇಸ್ಟ್ ಅಂತ ಮನೆಯಲ್ಲಿ ಬಿಸಾಕ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನಮ್ಮ ಚಾನಲ್ ನೀವು ಒಂದ್ಸರಿ ನೋಡಿದ್ರೆ ಸಾಕು, ಎಲ್ಲಾ ರೀತಿಯದಕ್ಕೂ ಕೂಡ ಐಡಿಯಾ ನಿಮ್ಗೆ ಚೆನ್ನಾಗಿ ಸಿಕ್ಬಿಡುತ್ತೆ. ನೋಡಿ, ಇದು ಮೇನ್ ಪೀಸು, ಅಂದ್ರೆ ಅಟ್ಯಾಚ್ ಮಾಡ್ಕೊಂಡಿರೋ ಪೀಸು. ಅದಕ್ಕೆ ನಾನು ಜಿಪ್ ಅನ್ನ ಹೇಗೆ ಇಡ್ತೀನಿ, ಜಸ್ಟ್ ಒಂಚೂರು ಜಾಸ್ತಿಯನ್ನ ಇಟ್ಕೊಂಡು ಅದನ್ನ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ಟಿಚ್ ಮಾಡ್ಲಿಕ್ಕೂ ಕೂಡ ಈಸಿ ಆಗುತ್ತೆ. ನೋಡಿ, ಹೀಗೆ ಉಲ್ಟಾ ಇಟ್ಟಿದ್ದೀನಿ. ಅದರ ಮೇಲೆ ಈ ಬಟ್ಟೆ ಬರೋ ರೀತಿಯಲ್ಲಿ ಹೀಗೆ ಇಡ್ತೀನಿ. ಇದನ್ನು ಕೂಡ ನಾನು ಉಲ್ಟಾ ಇಟ್ಟಿದ್ದೀನಿ. ಅಂದ್ರೆ ನೋಡಿ, ಇದು ಮೇಲ್ಗಡೆ ಪೀಸು, ಇದು ಒಳಗಡೆ ಪೀಸು, ಎರಡು ಕೂಡ ಸೇಮ್ ಬರೋ ರೀತಿಯಲ್ಲಿ ಇಟ್ಟಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೊಂಡ್ ಬರ್ತೀನಿ. ಈಗ ನಮ್ಗೆ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡೋದು ಕಷ್ಟ ಆಗತ್ತೆ ಅಂತ ಆದ್ರೆ ಈ ರೀತಿ ಪಿನ್ ಗಳನ್ನ ಯೂಸ್ ಮಾಡ್ಕೊಂಡು ಹೀಗೆ ಹಾಕೊಂಡ್ಬಿಡಿ, ಅವಾಗ ಜಾರೋದಿಲ್ಲ. ಹೀಗೆ ನೀಟಾಗಿ ಇಟ್ಕೊಂಡು ಕರೆಕ್ಟ್ ಆಗಿ ಪಿನ್ ಅನ್ನ ಇಲ್ಲಿ ಮೇಲ್ಗಡೆಯಿಂದ ಹಾಕೊಂಡ್ರೆ ಹೊಲಿಬೇಕಾದ್ರೆ ಒಂದೇ ಸರಿಗೆ ತೆಕ್ಕೊಂಡು ಸ್ಟಿಚ್ ಅನ್ನ ಮಾಡ್ಕೊಬಹುದು. ಮತ್ತೆ ಎಲ್ಲೂ ಕೂಡ ಬಟ್ಟೆ ಹೊಲಿಬೇಕಾದ್ರೆ ವ್ಯತ್ಯಾಸ ಆಗೋದಿಲ್ಲ. ಇದೇ ರೀತಿಯಾಗಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ನೆಕ್ಸ್ಟ್ ಆ ಕಡೆಗೆ ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಹೀಗೆ ಒಂದು ಸ್ಟಿಚ್ ಅನ್ನ ಹಾಕಿದ್ದೀನಿ. ಹೀಗೆ ಓಪನ್ ಮಾಡಬೇಕು. ಆಮೇಲೆ ಈ ಎರಡು ಬಟ್ಟೆಯನ್ನು ಜೋಡಿಸ್ಕೊಬೇಕು. ಈಗ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ ಅನ್ನ ಇಲ್ಲಿ ಹಾಕೊಂಡು ತಗೊಂಡ್ಬರ್ತೀನಿ. ಅವಾಗ ಜಿಪ್ಪು ನೀಟಾಗಿ ಸ್ಟಿಫ್ ಆಗಿ ಕೂರುತ್ತೆ ಅಂತ, ಅದಕ್ಕಾಗಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಹಾಕೊಂಡು ಬರ್ತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಹಾಕಿದ್ದೀನಿ. ಈಗ ಈ ಜಿಪ್ ಅನ್ನ ಏನ್ ಮಾಡಿ ಇಲ್ಲಿ ಮೇಲ್ಗಡೆಗೆ ಹೀಗೆ ಇಡಬೇಕು. ಈ ಒಳಗಡೆ ಬಟ್ಟೆಯನ್ನ ಎಕ್ಸ್ಟ್ರಾ ಹಾಕಿದ್ವಲ್ಲ, ಆ ಬಟ್ಟೆಯನ್ನ ಈ ಕಡೆಯಿಂದ ತಂದು ಇಲ್ಲಿ ಮೇಲ್ಗಡೆ ಹೀಗೆ ಇಟ್ಟು ಸ್ಟಿಚ್ ಅನ್ನ ಮಾಡಬೇಕು. ಸೇಮು ಹೀಗೆ ಪಿನ್ ಅನ್ನ ಹಾಕೊಂಡ್ಬಿಟ್ರೆ ಈಸಿಯಾಗಿ ಸ್ಟಿಚ್ ಅನ್ನ ಮಾಡ್ಬೋದು. ಇಲ್ಲಿಂದ
ಇಲ್ಲಿವರೆಗೆ ಸ್ಟಿಚ್ ಅನ್ನ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ ಇಲ್ಲಿ ಈ ರೀತಿಯಾಗಿ ಸ್ಟಿಚ್ ಬಂದಿದೆ. ಈಗ ಏನ್ ಮಾಡ್ಬೇಕು, ಈ ಜಿಪ್ ಏನಿದೆಯಲ್ಲ ಅದನ್ನ ಓಪನ್ ಮಾಡಬೇಕು. ಆಮೇಲೆ ಹೀಗೆ ಪೂರ್ತಿ ಉಲ್ಟಾ ಮಾಡ್ಕೊಬೇಕು. ನಾವು ಇಲ್ಲಿ ಜಿಪ್ ಹತ್ರ ಒಂದು ನಮ್ಗೆ ಸರಿಯಾಗಿ ಬಂದ್ಬಿಟ್ರೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಪೌಚ್. ಮತ್ತೆ ನಾವು ಹೊರಗಡೆ ಪೌಚನ್ನಾಗ್ಲಿ ಮಕ್ಳಿಗೆ ಎಷ್ಟು ಪೌಚ್ ಕೊಡ್ಸಿದ್ರು ಒಂದ ಜಿಪ್ ಹೋಗ್ಬಿಡುತ್ತೆ, ಹಾಗೆಲ್ಲ ಇರುತ್ತೆ. ಈಗ ನಾವೇ ಸ್ಟಿಚ್ ಮಾಡಿ ಕೊಟ್ರೆ ಈಸಿಯಾಗಿ ಪಾಪ ಯೂಸ್ ಮಾಡ್ಕೊಂತಾರೆ, ಮತ್ತೆ ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ. ಈಗ ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಅನ್ನ ಮಾಡ್ಬೇಕು, ಮಾಡ್ಕೊಂಡು ತಗೊಂಡು ಬರ್ತೀನಿ. ನೋಡಿ ಈಗ ಎರಡು ಕಡೆನೂ ಕೂಡ ಜಿಪ್ಪು ಸ್ಟಿಫ್ ಆಗಿ ಬಂದಿದೆ. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ರನ್ನರ್ ಅನ್ನ ಹಾಕ್ಬೇಕು. ಈಗ ನಾವೇ ಸ್ಟಿಚ್ ಮಾಡ್ತಾ ಇದೀವಿ ಅಂತಂದವಾಗ 2 ರನ್ನರ್ ಅನ್ನ ಹಾಕಿದ್ರು ಕೂಡ ಏನ್ ಪ್ರಾಬ್ಲಮ್ ಏನಿಲ್ಲ. ನಾನು ರನ್ನರ್ ಹಾಕೋದು ಹೇಗೆ ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಅದನ್ನೆಲ್ಲ ನೋಡಿಲ್ಲ ಅಂತಂದ್ರೆ ನೋಡಿ, ಈಗ ರೀಸೆಂಟ್ ಆಗು ಕೂಡ ವಿಡಿಯೋವನ್ನ ಹಾಕಿದ್ದೀನಿ. ಈಗ ಒಂದ್ಸರಿ ಹೀಗೆ ಹಾಕಿ ಹೀಗೆ ತೆಕ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಬರುತ್ತೆ, ಅಂದ್ರೆ ಹೊಲಿಲಿಕ್ಕೆ ಈಸಿ ಆಗುತ್ತೆ ಅಷ್ಟೇನೆ. ಸುಮಾರು ಜನ ಕೇಳಿದ್ರಿ ರನ್ನರ್ ಅನ್ನ ಹಾಕೋದು ಹೇಳ್ಕೊಡಿ ಅಂತ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈಗ ಜಿಪ್ ರನ್ನರ್ ಅನ್ನ ಹಾಕಿ ಆದ್ಮೇಲೆ ಮತ್ತೆ ಪೌಚ್ ಅನ್ನ ಉಲ್ಟಾ ಮಾಡಿ ಹೀಗೆ ಉಲ್ಟಾ ಮಾಡಿಕೊಂಡು ಹೀಗೆ ಕರೆಕ್ಟ್ ಆಗಿ ಹೀಗೆ ಒಂದ್ಸರಿ ನಿಮ್ಗೆ ಕರೆಕ್ಟ್ ಮಿಡ್ಲ್ ಪಾಯಿಂಟ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಜಸ್ಟ್ ಒಂದು ಕತ್ತರಿಂದ ತಗೊಂಡು ಹೀಗೊಂಚೂರು ಕಟ್ ಮಾಡ್ಕೊಳ್ಳಿ. ಎರಡು ಕಡೆನೂ ಕೂಡ ಹೀಗೆ ಮಾಡಿಕೊಂಡು ಈ ಜಿಪ್ ಇರುತ್ತಲ್ಲ ಆ ಜಿಪ್ಪಿನ ಮಧ್ಯ ಭಾಗ ಬರೋ ರೀತಿಯಲ್ಲಿ ಹೀಗೆ ಇಟ್ಕೋಬೇಕು. ಇಲ್ಲಿ ನಾವು ಅಲ್ಲಿ ಕಟ್ ಮಾಡಿರ್ತೀವಲ್ಲ ಅಲ್ಲಿ ಜಿಪ್ಪಿನ ಮಧ್ಯ ಭಾಗ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡಬೇಕು. ಹೀಗೆ ಹಾಕೊಂಡು ಸ್ಟಿಚ್ ಮಾಡಿ, ಈ ಕಡೆನೂ ಅಷ್ಟೇ ಮತ್ತೆ ಈ ಕಡೆನೂ ಅಷ್ಟೇ, ಎರಡು ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಆಮೇಲೆ ಇನ್ನೂ ಒಂದು ಕೆಲಸ ಮಾಡೋದಿದೆ, ಏನು ಅಂತ ಹೇಳ್ತೀನಿ. ನೋಡಿ ಇಲ್ಲಿಗೂ ಕೂಡ ಎರಡೆರಡು ಸ್ಟಿಚ್ ಅನ್ನ ಎರಡು ಕಡೆನೂ ಕೂಡ ಎರಡೆರಡು ಸ್ಟಿಚ್ ಅನ್ನ ಹಾಕೊಂಡ್ ಬಂದೆ. ಈಗ ಇಷ್ಟಕ್ಕೂ ಬೇಕಾದ್ರೆ ನಾವು ಪೌಚ್ ಅನ್ನ ನಿಲ್ಲಿಸಬಹುದು, ಯಾವುದೇ ಅಭ್ಯಂತರ ಇಲ್ಲ. ಇಷ್ಟು ಮಾಡಿದ್ರು ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಮ್ಗೆ ಹಿಂಗೆ ಮಕ್ಳಿಗೆ ರೌಂಡ್ ಇರೋ ಪೌಚ್ಗಳು ತುಂಬಾ ಇಷ್ಟ ಆಗತ್ತಲ್ಲ, ಅದಕ್ಕೋಸ್ಕರ ನಾವೀಗ ಏನ್ ಮಾಡೋಣ, ಜಸ್ಟ್ ಹೀಗೆ ಓಪನ್ ಫಸ್ಟ್ ಏನ್ ಮಾಡ್ಬೇಕು, ಜಿಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಹೇಗಿದೆಯಲ್ಲ ಇಲ್ಲಿ ತುದಿದನ್ನ ನೋಡ್ಕೊಂಡು ಜಸ್ಟ್ ಕರೆಕ್ಟ್ ಆಗಿ ಹೀಗೆ ಫೋಲ್ಡ್ ಬರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಒಂದು 3/4 ಇಂಚು ಬರುವಷ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಹಾಕೊಬೇಕು. ಆನಂತರ ಮತ್ತೆ ಈ ಕಡೆನೂ ಅಷ್ಟೇ ಹೀಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಕೊಂಡು ಕರೆಕ್ಟ್ ಆಗಿ ಇಲ್ಲಿಂದ ಒಂದು 3/4 ಇಂಚಿನ ಅಳತೆ ಮಾಡಿಕೊಂಡು ಹೀಗೆ ಲೈನ್ ಅನ್ನ 4 ಮೂಲೆಗೂ ಕೂಡ ಈ ರೀತಿಯಾಗಿ ಸ್ಟಿಚ್ ಅನ್ನ ಮಾಡಬೇಕು. ನಾವಿಲ್ಲಿ ಯಾವುದೇ ರೀತಿಯಾಗಿ ಕಟ್ ಮಾಡ್ತಾ ಇಲ್ಲ, ಕಟ್ ಮಾಡೋದೇನ್ ಬೇಡ, ಕಟ್ ಮಾಡ್ಲೇಬೇಕು ಅನ್ನೋದೇನ್ ಇರೋದಿಲ್ಲ, ಜಸ್ಟ್ ಹಾಗೆ ಕೂಡ ಸ್ಟಿಚ್ ಮಾಡ್ಬೋದು. ನಾನು ಇಲ್ಲಿ ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ, ಮಾಡ್ಕೊಂಡ್ ಬರ್ತಿದ್ದೀನಿ. ಫೈನಲ್ ಆಗಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ. ನೋಡಿ ಇಲ್ಲಿ 4 ಕಡೆನೂ ಕೂಡ ಸ್ಟಿಚ್ ಆಯ್ತು. ನಿಮ್ಗೆ ಇದು ಒಂಥರ ಆಡ್ ಅನ್ಸ್ತಾ ಇದೆ ಅಂತಂದ್ರೆ ಅದನ್ನ ನಾವು ಈಗ್ಲೂ ಕೂಡ ಕಟ್ ಮಾಡ್ಕೊಬಹುದು. ಕಟ್ ಮಾಡ್ಕೊಂಡು ಹೊಲಿಯೋದು ಹೀಗೆ ಬರುತ್ತೆ, ಇಲ್ಲ ನಾವು ಹೊಲ್ಕೊಂಡು ಕಟ್ ಮಾಡಿದ್ರು ಕೂಡ ಸೇಮ್ ಆಗತ್ತೆ. ನಾವಿಲ್ಲಿ ಪೈಪಿಂಗ್ ಅನ್ನ ಕೊಡೋದಿದ್ರೆ ಕೊಡ್ಬೋದು, ನಾನೇನಿಲ್ಲಿ ಯಾವ್ದು ರೀತಿ ಪೈಪಿಂಗ್ ಅನ್ನ ಕೊಡ್ತಾ ಇಲ್ಲ. ಬಟ್ ಮಕ್ಳಿಗಂತೂ ಈ ರೀತಿ ಪೌಚ್ಗಳನ್ನ ನೀವು ಹೊಲ್ಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಈಗ ನಾವು ಇದನ್ನ ಉಲ್ಟಾ ಮಾಡಬೇಕು. 4 ಕೂಡ ಚಂದ ಮಾಡಿ ಹೀಗೆ ತೆಕ್ಕೊಳ್ಳಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡ ಪೌಚು, ಮಕ್ಕಳಿಗೆ ಸಖತ್ತಾಗಿ ಇಷ್ಟ ಆಗುವಂತ ಪೌಚ್ ರೆಡಿ ಆಗುತ್ತೆ. ನೋಡಿ ಅವರಿಗೆ ಸ್ಕೂಲಿಗೆ ಬೇಕಾಗುವಂಥದ್ದು 9 3/4 ಇಂಚು ಹಾಗೆ
8 ಮುಕ್ಕಾಲು ಇಂಚು. ಇಷ್ಟನ್ನ ನೀವು ಹೊಲಿದು ಬಿಟ್ರೆ ಮಕ್ಕಳು ಖುಷಿಯಿಂದ ತಗೊಂಡೋಗಿ ಫ್ರೆಂಡ್ಸಿಗೆಲ್ಲ ತೋರಿಸ್ತಾರೆ. ಮತ್ತೆ ನಮ್ಮಮ್ಮ ಹೊಲ್ದಿದ್ದು ಅಂತಂದ್ರೆ ನಿಮಗೂ ಕೂಡ ಖುಷಿ ಅಲ್ವಾ. ನಿಮ್ಗೆ ಇದು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.